ಅಯ್ಯೋ ಟಿವಿ ಎಲ್ಲ ತೋರ್ಸೋರು ಗೊತ್ತಿಲ್ವಾ? ಇವಾಗ ಸೂರ್ಯನ ಬೆಳಕು ಐತಲ್ಲ ಈಗಿನ ಟೈಮ್ದು ತಲೆ ಮೇಲೆ ಬೀಳಬಾರ್ದಂತೆ. ಕಾಯಿಲೆಗಳು ಶುರು ಆಗ್ತದೆ, ಕೂದಲು ಹಂಗೆ ಇಮಿಡಿಯೇಟ್ ಆಗಿ ಸುಡ್ತಾ ಇದೆ ಅಂತಾವೆಲ್ಲ. ಎಲ್ಲರೂ ಕೆಂಪಟ್ಟು ಹಾಕೊಂತವ್ರೆ. ಬಟ್ಟೆಗಳು ಸಿಗ್ತಾಯಿಲ್ಲ ನೋಡಿ ಎಲ್ಲರೂ. ಹುಷಾರು, ನಿಮ್ಗೆ ಯಾರು ಹೇಳಿಲ್ವಾ ಇಲ್ಲಿ? ನಡಿಯಲ್ಲ ಅಣ್ಣ, ಒಳ್ಳೇದು ಕೇಳ್ತಾ ಇದ್ದೀನಿ, ಏನಾರು ಮಾಡ್ಕೊಳ್ಳಿ. ಅಲ್ಲಣ್ಣ ಬಟ್ಟೆ ಅಂಗಡಿ ಯಾವುದಿಲ್ವಾ ಇಲ್ಲಿ ಬೇರೆದು? ಅಷ್ಟು ದೂರ ಹೋಗ್ಬೇಕಲ್ಲಪ್ಪ ಈಗ ನಾನು. ಆಗ ಬಟ್ಟೆ ಅಂಗಡಿ ಯಾವುದಿಲ್ವಾ ಈ ಕಡೆ? ಸುಮ್ಮನಿರೋಣ, ನೀನು ಸರಿಯಾಗಿದ್ಯಾ? ಎಲ್ಲದರಲ್ಲೂ ತೋರಿಸ್ತಾವನೆ. ನೋಡಿ ಇದ್ರ ಹತ್ರ ಕೊಳ್ಳೇಗಾಲತ್ರ ಎಷ್ಟೋ ಜನಕ್ಕೆ ಇಲ್ಲಿ ಫುಲ್ ಸುಟ್ಟೋಗ್ಬಿಡಿದೆ ಅಂತ ನೋಡಿದ್ದು. ಅದು ಈಗ ಬೆಳಕಿದೆಯಲ್ಲ ಈಗಿನ ಟೈಮಲ್ಲಿ ಸೈಂಟಿಸ್ಟ್ ಎಲ್ಲ ಕಂಡಿಡ್ದವ್ರೆ ಮೇಲ್ಗಡೆ ಆ ಚಂದ್ರಯಾನ 3 ಅಂತ ಹೋಯ್ತಲ್ಲ ಮೇಲ್ಗಡೆ, ಆ ಟೈಮಲ್ಲಿ ಆಗಿರೋ ಎಫೆಕ್ಟ್ ಅಂತ ನೋಡಿದ್ದು. ಸರ್ ಏನು ಸರ್ ಅದು ಏನು ಇವತ್ತು ನಿಮಗೆ ಗೊತ್ತಿಲ್ಲ. ನಿಮಗೆ 1:30 ಇಂದ 4 ಗಂಟೆವರೆಗೂ ಸೂರ್ಯನ ಕಿರಣ ಇದೆಯಲ್ಲ, ಅದು ತಲೆ ಮೇಲೆ ಬೀಳಬಾರ್ದು. ನಾನಾ ತರ ಕಾಯಿಲೆಗಳು ಬರ್ತಾ ಇದೆ. ಆಮೇಲೆ ತಲೆ ಕೂದಲುತ್ತೆ, ಸುಟ್ಟೋದಾಗುತ್ತೆ ಫುಲ್ಲು. ಇದು ಯಾವ್ದು ನಿಮ್ಗೆ ಗೊತ್ತಿಲ್ವಾ? ಬಟ್ಟೆ ಎಷ್ಟ ಇದೆಯಲ್ಲಪ್ಪ, ಕೊಡ್ಬೇಕಲ್ಲಪ್ಪ ಅವ್ರಿಗೆ. ನಮ್ಮವ್ರಿಗೆ ಬೇಕು ಸರ್. ಅವ್ರು ಫಸ್ಟ್ ಕೊಡು, ಅವ್ರು ಫಸ್ಟ್ ಕೊಡು. ಅಲ್ಲ ಅದು ಹಾಕೋಬೇಕು, ಅದು ಗೌರ್ಮೆಂಟ್ ರೂಲ್ ಅಣ್ಣ. ನೀನು ನಾನು ಅದಕ್ಕೆ ಟೋಪಿ ಹಾಕೊಂಡಿದ್ದೀನಲ್ಲ, ಕೆಂಪು ಕಲರ್ ಬೇಕು. ಅದು ಅದ್ರ ಮೇಲೆ ಸುಮ್ಮನೆ ಕೆಂಪು ಹಾಕೊಳ್ಳಿ, ಅದ್ರ ಮೇಲೆ ಹಾಕೊಳ್ಳಿ. ಅಲ್ಲೂ ಅವ್ರು ಹಾಕೊಂಡ್ರ ಇವ್ರು ತಗೊಳ್ಳಿ. ಇವ್ರು ಅದೇನ್ ಸರ್, ಎಷ್ಟು ಗಂಟೆ ಸರ್ ಅದು? ಸರ್ ನಮ್ ದೊಡ್ಡ 1 ಗಂಟೆಯಿಂದ 4:15 ಇವತ್ತು ಯಾವ ವಾರ ಹೇಳಿ ಗೊತ್ತಿಲ್ಲ. ಇವತ್ತು ಮಂಗಳವಾರ ಸರ್. ಓ 4 ಸರ್, ಕರೆಕ್ಟ್ ಸರ್. ಮಂಗಳವಾರ, ಬುಧವಾರ, ಗುರುವಾರ ಟವಲ್ ಹಾಕೊಡ್ರಿ. ನೀನು ಹಾಕೋ ಟವಲ್ ತಂದ್ಬಿಡ್ತೀಯಾ? ಹೋಗಿ ಗೊತ್ತಾಗ ತಂದ್ಬಿಡು. ನಿಮ್ಗೆ ನ್ಯೂಸ್ ನೋಡಲ್ವಾ ಸರ್ ನೀವು? ನೀವು ದೊಡ್ಡರು. ಇದನ್ನ ಹಾಕೊಳ್ಳಿ ಫಸ್ಟ್. ಸುಮ್ಮನೆ ಹಾಕೊಳ್ಳಿ, ಹಿಂಗೆ ನಿಮಗೆ ಆಗಲ್ಲ ರೀ, ಬೇಡವಾ ಸರ್? ಹೌದು ಸರ್. ಇಲ್ಲಿ ಯಾಕೋ ಒಂಥರ ಇಲ್ಲಿ ಸುಟ್ಟಂಗೆ ಆಗ್ತಾ ಇದೆ ನೋಡಿ ಸರ್. ಏನೋ ಒಂಥರ ನೋವಿಸ್ತಾ ಇದೆ ಇಲ್ಲಿ. ಈಗ ಸ್ಟಾರ್ಟ್ ಆಗಿದೆ ನೋಡಲ್ಲ, ಇಲ್ಲಿ ನೋಡಲ್ಲಿ ತೋರ್ಸೋರಿಗೆ ಕಾಣಿಸ್ತಾಯ್ತಾ? ಆಯ್ತಾ ಹೊಗೆ ಬರೋ ಥರ ಆಗ್ತಾ ಇದೆ ಸರ್ ಇಲ್ಲಿ. ಫಸ್ಟ್ ಅಲ್ಲಿ ಇದ್ರ ಹೋಗು, ಅಂಗನವಾಡಿ ಇದು ಕೊಡ್ತಾವ್ರೆ. ಏನ್ ಮಾಡ್ಬೇಕು ಸರ್ ಈಗ? ಎಗರು ಸಮಾಧಾನ ಆಗಲ್ಲ ಅದು. ತಲೆ ಏನ್ ಮಾಡ್ಬೇಕೇನ್ ಸರ್ ಈಗ? ತಲೆ ಚಿಚ್ಕೋಪ, ಕೆಂಪಟ್ಟೆ ಮರ ಇದೆಯಲ್ಲ, ಮರಕ್ಕೆ ತಲೆ ಹಿಂಗೆ ಹೇಳ್ಕೊಡ್ಸಿ, ನಿಮಿಷ ಕೊಡು. ಅದು ಹೇಳ್ಕೊಳ್ತಕ್ಕೆ ಅದೆಲ್ಲ ಎಲ್ಲ ಒಂದೇ ಜಾಗದಲ್ಲಿ ಕುತ್ಕೊಳ್ಳಿ. ಮರ ಬಿಟ್ಟು ಹೋಗ್ಬೇಡಿ ಆ ಕಡೆ. ಮರಕ್ಕೆ ತಲೆ ಹಿಂಗೆ ಕೊಡ್ರಿ. ಈಗ 2 ನಿಮಿಷ ತಲೆ ಹಿಂಗೆ ಕೊಡೋಣ. ಒನ್ಕೊಳಗೆ ಹಿಂಗೆ ಕೊಡು, ಹಿಂಗೆ ಮರಕ್ಕೆ ಕೊಡು. ಸುಮ್ಮನೆ ಹಿಂಗೆ ವರ್ಕೋಣ ಅದಕ್ಕೆ. ಹೌದು ಸರ್, ಏನೋ ತಣ್ಣಗಾಗ್ತದೆ. ಸೂರ್ಯನ ಕಿರಣ ಬೀಳುತ್ತಲ್ಲ, ಅದೆಲ್ಲ ಇಲ್ಲಿ ಎಳ್ಕೊಳ್ಳುತ್ತೆ. ಗ್ರೌಂಡಿಂಗ್ ಇದೆ. ಹೌದು. ಮೇಲ್ ನೋಡ್ಬೇಡ, ಕಣ್ಣನ್ ಮೇಲ್ ನೋಡಕ್ಕೆ ಹೋಗ್ಬೇಡ. ನಾನು ಇನ್ನೊಂದ್ ಕಡೆ ಹೋಗಿ ಬರ್ತೀನಿ, ಮಾತಾಡ್ತಾರೆ ನೀವು. ಇಲ್ಲ ಸರ್, ಇಲ್ಲ ಮಜಾ ಇದೆ ಸರ್. ತಲೆ 1 ನಿಮಿಷ ಇಟ್ಕೊಳ್ಳಿ, ಮರ ಕೈ ಇಟ್ಕೊ ಹಿಂಗೆ. ಬರ್ಲಾ? ಇನ್ನು ಎಷ್ಟು ನಿಮಿಷ ಸರ್? ಜಾಸ್ತಿ ಸುಡಂಗಾದ್ರೆ ಮರ ಇಟ್ಕೊ, ಕೈ ಇಟ್ಕೊಂಡ್ಬಿಡ್ರಿ. ಇದ್ರ ಮೇಲೆ ಹೊಗೆ ಬರ್ತಾ ಇದೆಯಲ್ಲ ಸರ್ ಅಲ್ಲಿ ನೋಡಿ. ಅವ್ರಿಗೆ ಆ ಸೈಡ್ ಹಿಂದೆಗಡೆ ಕಾಣಿಸ್ತಾ ಇದೆ, ಇವ್ರ ತಲೆಯಿಂದ ಏನೋ ಹೊಗೆ ತರ ಕಾಣಿಸ್ತಾ ಇದೆ. ಇಲ್ಲ ಮುಚ್ಕೊಂಡ್ರೆ ಸ್ವಲ್ಪ ತಲೆ ಹಿಂಗನ್ರಿ. ಬರ್ತಲ್ಲ. ಇದು ಸಿಗರೇಟ್ ಹೊಡ್ಕೊಂಡೋದ್ರೆ ಆ ಕಡೆ ಹೊಗೆ ಅದಿರ್ಬೇಕು. ಹಂಗೆ ಇಟ್ಕೊಂಡ್ರಿ, ಬರ್ತೀನಿ ನಾನು ಮುಂದೆಗಡೆ ಅಲ್ಲಿಗೆ ಹೋಗ್ಬಿಟ್ಟು. ಸರಿ ಸರ್, ನೀವು ಹಾಕೊಳ್ಳಿ ಫಸ್ಟ್ ತಲೆ ಮೇಲೆ ಹಾಕೋ, ಓಡಾಡ್ರಿ ಸರ್. ಬರ್ತೀನಿ, ಕೇಳ್ಕೊಂಬರ್ತೀನಿ ಸರ್. ಅವರೆಕಾಯಿ ಸಿಪ್ಪೆ ಇದೆಯಾ? ಸಿಪ್ಪೆ, ಅವ್ರೆಕಾಯಿ ಸಿಪ್ಪೆ ಅವ್ನಿಗೆ ಹಾಕಿ ಮೇಲೆ ಇಲ್ಲಿ ಹಾಕಿ, ಸಿಪ್ಪೆ ಹಾಕಿ ಮುಖದ ಮೇಲೆ ಹಾಕ್ಬಿಟ್ರೆ ಎಷ್ಟು ಅವ್ನು ಜಾಸ್ತಿ ಸುಡ್ತಾ ಇದೆ ಅವನಿಗೆ. ಹಾಕಿದ್ರೆ ಯಾಕೆ ನಡುಗ್ತಾ ಇದ್ದೀರಾ? ನಡುಗಬಾರ್ದು. ಹಾಕ್ಬಿಡಿ, ಉಳಗಿಲ್ಲ ಇರುತ್ತೆ, ಕಿವಿಗೆ ಹೋಗುತ್ತೆ. ಆಯ್ತಾ? ಬರೀ ಸರ್, ನೀವು ಆಚೆ ಹೋಗ್ತಿರಲ್ಲ ಸರ್. ಬನ್ನಿ ಬರಲ್ಲ, ನಾ ಬರಲ್ಲ ಅಣ್ಣಾಗರೆ ಸರ್. ಹೊರಟ್ಬಿಡು, ಬೇರೆ ಮಾತಿಲ್ಲ. ಗಾಡಿ ಅಡ್ಡಾಗ್ಬಿಟ್ಟಿದೆ ಸರ್, ತೋರ್ಸಕ್ಕೆ ಸಿಗ್ತಿದೆ. ಅಕ್ಕ ನೀನ್ ಹಾಕೋ ಅಕ್ಕ. ಸಿಗ್ತಿದೆ ಹಾಕೊಂಡ್ರ ಬಟ್ಟೆನ ಬೆಕ್ಕದ ಹಾಕ್ಬಿಟ್ಟಿದ್ದೀರಾ? ಅಲ್ಲ ಗಾಡಿ ನಿಂದ ಇದು ನೆಕ್ಸ್ಟ್ ಹಾಕ್ಬೇಕಾದ್ರೆ ಸೀಟ್ಗೆ ಕೆಂಪುದು ಹಾಕ್ಸ್ಬಿಡು. ಇದು ಸ್ವಲ್ಪ ಕೆಂಪು ಐತೆ, ಅಂಡ ಇದಾಗ್ಬಿಡುತ್ತೆ. ಏನಕ್ಕೆ ಗೊತ್ತಾ? ನಿಂಗೆ ಅಡ್ಡ ಹಾಕಿದ್ಯಲ್ಲ, ಅಲ್ಲಿ ಎದುರುಗಡೆ ಕ್ಯಾಮ್ರಾ ಐತೆ, ಕಾಣಿಸಲ್ಲ ನಮಗೆ. ಅದಕ್ಕೆ ಇದು ಕಾಮಿಡಿ ಪ್ರೋಗ್ರಾಮ್ ಅಣ್ಣ, ಕುರಿಗಳು ಸ್ವಾಮಿ ಕುರಿಗಳು ಅಂತ ಕಾಮಿಡಿ ಶೋ. ಇದು ತಮಾಷೆ ಮಾಡ್ತಾವಣ್ಣ, ತೆಗಿಯೋಣ ಟವಲ್ ಅಣ್ಣ, ತೆಗಿಯೋಣ ಕಾಮಿಡಿ ಮಾಡ್ತಾರ ಅಣ್ಣ. ಯಾವುದನ್ನ ಅಲ್ಲಿಂದ ಬರ್ತಾರೆ, ಸೂರ್ಯ ಬೆಳಕೆ ಇಲ್ಲ ಇವತ್ತು. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ, ನಿಮ್ಮನ್ನ ನಗಿಸೋ ಉದ್ದೇಶಕ್ಕಾಗಿ ಅದ್ಭುತವಾದ ಕಥೆ ಹೊಂದಿರುವ ರೋಬೆ ಸಿನಿಮಾ ಚಿತ್ರತಂಡದಿಂದ ಈ ಕಿರು ಕಾಣಿಕೆ. ಮಹಾರಾಜ ಟೆಲಿಕಾಂ ಬ್ಯಾಂಕ್ ಕಾಲೋನಿ ಅವರಿಂದ ಈ ಪ್ರೀತಿ ಕಾಣಿಕೆ ಇದು ಸ್ವೀಕರಿಸಬೇಕು. ಅಣ್ಣ ಏನಪ್ಪ ಅಂದರೆ, ಮಳೆಗಾಲಕ್ಕೆ ಮಳೆ ಬರಬೇಕು, ಬಿಸಿಲುಗಾಲಕ್ಕೆ ಬಿಸಿಲು ಬರಬೇಕು, ಕರೆಕ್ಟ್ ಅಲ್ವಾ? ಸೊ ಮಳೆ ಬರ್ಬೇಕಂದ್ರೆ ನಾವೆಲ್ಲ ಏನು ಮಾಡ್ಬೇಕಣ್ಣ? ಗಿಡಗಳು ನೆಟ್ಟಬೇಕು, ಕರೆಕ್ಟ್ ಅಲ್ವಾ? ಮರಗಳನ್ನ ಕಡಿತಾ ಇದ್ದಾರೆ, ಮರಗಳನ್ನ ಕಡಿಬಾರ್ದು, ಕರೆಕ್ಟ್ ಅಲ್ವಾ? ಹಿಂಗೆ ಕಡಿದ್ರೆ ಏನಾಗ್ಬಿಡುತ್ತೆ, ನೆಕ್ಸ್ಟು ಮುಂದೆ ಏನು ನಮ್ಮ ಪೀಳಿಗೆಗಳು ನೆಕ್ಸ್ಟ್ ಇರ್ತಾವಲ್ಲ, ಅವ್ರಿಗೆ ಏನೂ ಸಿಗೋದಿಲ್ಲ, ಹಂಗಾಗೋಗ್ಬಿಡುತ್ತೆ. ಈಗ ನೋಡಿ, ಮಳೆ ಟೈಮ್ ಮಳೆ ಬರ್ತಾ ಇಲ್ಲ, ಬಿಸಿಲು ಟೈಮ್ ಬಿಸಿಲು ಬರ್ತಾ ಇಲ್ಲ, ಕರೆಕ್ಟ್ ಅಲ್ವಾ? ಹಿಂಗಾಗಿದೆ. ಸೊ ಹಿಂಗಾಗಿ ಮರಗಳನ್ನು ಬೆಳೆಸಿ ಉಳಿಸಿ ಅನ್ನೋದು ನಮ್ಮ ಉದ್ದೇಶ. ಕೆಂಪು ಬಟ್ಟೆ ಅಂಗಡಿ, ಕೆಂಪು ಬ್ಲೌಸ್ ಪೀಸು ಇವು ಟಿವಿಯಲ್ಲೆಲ್ಲ ತೋರಿಸ್ತವ್ರಲ್ಲ ಸರ್. ಈ ಮಳೆ ಈ ಬಿಸಿಲು ಈಗ ಬರ್ತಾ ಇತ್ತಲ್ಲ, ಈ ಟೈಮಲ್ಲಿ ಇನ್ನೊಂದು ಅರ್ಧ ಗಂಟೆ ತಲೆ ಮೇಲೆ ನೀರಾಗ್ಲಿ ಗಾಳಿ ಬೀಳಬಾರ್ದಂತೆ, ಕೂದಲೆಲ್ಲ ಸುಟ್ಟು ಬರ್ನ್ ಆಗ್ತಾ ಇದಾವಂತೆ ಎಲ್ರಿಗೂ.
ಕಾಯಿಲೆ ಬರ್ತಾ ಇದೆ ಅಂತೆ, ಎಲ್ಲ ಕೆಂಪು ಬಟ್ಟೆ ಹಾಕೋಬೇಕಂತೆ ತಲೆಗೆ. ಇದ್ಯಾವ ಸರ್ ಕೋಳಿ ಕಾಯಿಲೆ ಕೇಳಿದೀನಿ. ನೋಡಿ ಎಲ್ಲ ಟಿವಿಯಲ್ಲೆಲ್ಲ ತೋರಿಸ್ತಾವ್ರು. ಅದಕ್ಕೆ ಈಗ ನಮ್ದು ದೊಡ್ಡಪ್ಪನಿಗೆ ಕೆಲ್ಸಕ್ಕೆ ಹೋಗಿದ್ರು, ಅಲ್ಲಿಂದ ಬರ್ತಾ ಇದ್ರು. ತಲೆಗೆ ಹಾಕೋತೀರಾ ಸರ್? ಕೆಂಪಟ್ಟೆ ಐತಲ್ಲ ಇಲ್ಲೇ. ಹಾಕೊಳ್ಳಿ. ಅದೇ ಎಲ್ಲ ತೋರಿಸ್ತಾ ಇದಾರೆ, ಟಿವಿಯಲ್ಲೆಲ್ಲ ತೋರಿಸ್ತಾ ಇದಾರೆ. ಹುಷಾರಣ, ಬಟ್ಟೆ ಯಾವ್ದಿಲ್ವಾ? ಹಾಕೊಂಬಿಡಿ ಬಟ್ಟೆಗಳಿದ್ರೆ. ನೋಡಿ ಎಲ್ಲರೂ ಪಾಪ ಎಲ್ಲ ಹಾಕೊಂಡು ಹೋಗ್ತಾವ್ರು ನೋಡಿ. ಅಲ್ಲಿ ಇನ್ಮೇಲೆಲ್ಲ ಇವಾಗ ಅರ್ಧ ಗಂಟೆ ಒಳಗಡೆ ಹಾಕೋಬೇಕು. ಒಳ್ಳೆ ಚೆನ್ನಾಗಿದೆ. ಅರ್ಧ ಗಂಟೆ ಒಳಗಡೆ ಅಲ್ಲಣ್ಣ, ಏನಾದ್ರು ತಗೊಂಡು ಹಾಕೊಳ್ಳಿ ಬಟ್ಟೆ ಗಿಟ್ಟೆ. ನಾನು ಟೋಪಿ ಹಾಕೊಂಡಿದ್ದೀನಿ, ನೀವು ಹಾಕೊಳ್ಳಿ. ತೊಗೊಳ್ಳಿ, ಪರವಾಗಿಲ್ಲ, ದೊಡ್ಡವ್ರು ಇರ್ಲಿ. ತೊಗೊಳ್ಳಿ. ಟೋಪಿ ಇದೆ ನನ್ನ ಹತ್ರ ಗಾಡಿ. ಟೋಪಿ ಎಲ್ಲ ಕೆಂಪು ಬಟ್ಟೆ ಇರಬೇಕು. ಓ ಫೋನ್ ಮತ್ತೆ ತಗೊಂಬರಕ್ಕೆ ಹೋಗ್ತಾ ಇದಾರೆ. ಅಯ್ಯೋಯ್ಯೋ, ಚಿಕ್ಕಮ್ಮನಿಗೂ ಆಯ್ತಾ ಮಾಡಿ ಮೇಲೆ ಬಟ್ಟೆ ಒಣಾಕ್ಬೇಕಾರೆ. ಈಗ ಸದ್ಯಕ್ಕೆ ಯಾವ್ದಾದ್ರು ಬಟ್ಟೆ ಗಿಟ್ಟೆ ಶರ್ಟ್ ಬಿಚ್ಚು ತಲೆ ಮೇಲೆ ಹಾಕೋ ಅಂತ ಹೇಳಿ ಅವ್ರಿಗೆ, ಚಿಕ್ಕಪ್ಪನಿಗೆ ಶರ್ಟ್ ಬಟ್ಟೆ ಬಿಚ್ಚಿಬಿಟ್ಟು. ಸರ್ ಇನ್ನೊಂದು ನಾನು ಹಾಕೋದು ನಿಮಗೆ ಇಲ್ಲ, ಅವ್ರಿಗೆ ಬಿಡಿ ಸರ್, ವಯಸ್ಸಾದವ್ರು. ನೀವು ಬಟ್ಟೆ ಹಾಕೋಬಹುದು. ಮನೆ ಒಳಗಡೆ ಎಲ್ಲ ಗಾಳಿನೇ ಬರಬಾರ್ದು ತಲೆ ಮೇಲೆ. ಫೋನ್ ಮಾಡಿ ಹೇಳ್ಬಿಡು. ಶರ್ಟ್ ಹಾಕೊಂಬಿಡಿ. ಸರ್ ಇನ್ನೊಂದು ಬಟ್ಟೆ ಇದೆ ಕೊಡಿ ಸರ್. ನೋಡ್ತೀರಿ ಸರ್, ನಾನು ಹುಡುಕ್ತಾ ಇದ್ದೀನಿ. ಅಥವಾ ಬಟ್ಟೆ ಎಲ್ಲ ಹಾಕೋತಾವ್ರೆ. ನಿಮಗೇನ್ ಬೇಡ ಅಲ್ವಾ? ಹಾಕೊಳ್ಳಿ ಬ್ರದರ್, ತುಂಬಾ ಇದು ಮಾಡ್ಕೊಳ್ಳಿ. ಅಣ್ಣ ಹೋಗ್ಬೇಡಿ, ಆಚೆ ಬನ್ನಿ ಈ ಕಡೆ. ಹೆಲ್ಮೆಟ್ ಐತೆ ಕೆಂಪುದು. ಕೆಂಪೆ ಹಾಕೋಬೇಕಂತಲ್ಲ ಸರ್, ನೀವು ಹಾಕೊಂಬಂದಿದ್ದೀರಾ? ಕೆಂಪುದು ಇವ್ರದ್ದು ಸುಟ್ಟೋಗೈತಲ್ಲ ಸರ್ ಇಲ್ಲಿ. ಹಾಕೊಂಡಿದ್ದಾರೆ ನೋಡಿ, ಫುಲ್ ಮಕಾನೆ ನೋಡ್ರಿ ಇಲ್ಲಿ ಸುಟ್ಟೆ ಹೋಗೈತಿಲ್ಲ ಈಗ ಬೆಂಕಿಗೆ ಅದೇನೋ ಬಿಸಿ ಆಯ್ತಾ ಮೇಲಿಂದ ಅದಾಯ್ತಾ? ಹುಷಾರು. ಸೈಡ್ ಬರ್ರಿ, ಸೈಡ್ಗೆ ಬಟ್ಟೆ ಹಾಕೊಂಡು ಬಾಣ ಈ ಕಡೆ ಕೂತ್ಕೊಳ್ಳಿ ಅಣ್ಣ. ಬಾಣ ಟೋಪಿ ಹಾಕೊಂಡ್ರು ಅಣ್ಣ. ಬನ್ನಿ ಅಲ್ಲೇ ಕೂತ್ಕೊಳ್ಳಿ ಅಣ್ಣ, ಅಲ್ಲೇ ಕೂತ್ಕೊಳ್ಳಿ. ನೀನ್ ತಲೆ ಮೇಲೆ ಹಾಕೊಂಡಿದ್ದೀವಿ. ಹೀಟ್ ಆಗತ್ತದು, ಹೀಟ್ ಜಾಸ್ತಿ. ಕೂತ್ಕೋ ಅಣ್ಣ, ಬಾಣ ನೀನು. ಎಲ್ಲರೂ ಕೂತ್ಕೊಳ್ಳೋಣ. ಅಣ್ಣ ಏನೋ ಒಳಕೋ ಬರ್ತಾನೆ, ಹೀಟ್ ಜಾಸ್ತಿ ಇರ್ತದೆ. ಆಚೆ ಗಾಳಿಗೆ ಇರ್ಬೇಕಾ? ಗಾಳಿ ಅಂತ ಕೂತ್ಕೊಳ್ರಿ ಇಲ್ಲಿ. ನೀವು ಇಲ್ಲಿ ಕೂತ್ಕೊಂಡ್ ಬನ್ನಿ. ಬಾಣ ನೀ ಈ ಕಡೆ. ನಾನು ಯಾವತ್ತು ಯಾರಿಗೂ ಸಾಮಾನ್ಯ ಕೊಡಲ್ಲ. ನಾನು ಏನ್ ಬೇಡ ತೊಂದ್ರೆ ಇಲ್ಲ ಬಿಡಿ, ಹೇಳದ ಕೂತ್ಕೊಳ್ರಿ. ಅಲ್ಲ ಸರ್, ಇವ್ರು ಯಾಕೆ 20 ನಿಮಿಷ ಕೂತಿರ್ಬೇಕಾ? 20 ನಿಮಿಷ ಅಂತೆ ಸರ್. ಅದೇನೋ ಹಿಂಗ್ ಮಂತ್ರ ಏನೋ ಹಿಂಗ್ ಇಟ್ಕೊಂಡು ಸರ್ ಕೈ ಬಾರಿಸ್ಬೇಕಂತ. ಇದು ಎಷ್ಟು ನಿಮಿಷ ಅಣ್ಣ? ಕಟ್ ಮಾಡಿ ಚಪ್ಪಾಳಿ ಬೇಕಂತೆ. ಚಪ್ಪಾಳಿ ಇದು ಮಾಡ್ಬೇಕಂತದ್ದು. ಅದು ಬಾಡಿ ವೈಬ್ರೇಟ್ ಆಗತ್ತಲ್ಲ. ಅವ್ರ ಮನೆಗೆ ಹೇಳ್ತಾರೆ ಚಪ್ಪಾಳಿಗಳು ತಟ್ಟಿ. ಅವ್ರ ಮನೆಗೆ ಹೇಳ್ತಾರೆ ಕಿಟಕಿ ಬಾಗ್ಲಲ್ಲಿ ಹಾಕೋತಾರೆ. ಫಸ್ಟ್ ಮನೆಯೊಳಗಿರೋರ್ಗೆ ಅಲ್ಲ, ಕಿಟಕಿ ಬಾಗ್ಲಲ್ಲಿ ಹಾಕು ಅಂತ ಹೇಳ್ತಾರೆ. ಬಾಗ್ಲಲ್ಲಿ ಹಾಕೊಂಡು ಮನೆ ನೀಚೆ ಬರ್ಬೇಡ ಯಾರೇನು. ಯಾರು ಆಚೆ ಬರುತ್ತೆ ಸಿರಿಗನ್ನಡ ಮುಂದಕ್ಕೆ ಬನ್ನಿ. ಏನಾಗಲ್ಲ ಅಂತ ಅಂತದೇನ್ ಡೇಂಜರ್ ಹಾಕೋತೀನಿ ನಾನು ಹಿಂಗೆ. ಅಣ್ಣ ಅದ್ ಹೆಂಗಣ ಅದು? ಹಿಂಗೆ ಚಪ್ಪಾಳೆ ಪುಟ್ಟ ಮಗು ಇಡೀ ಕೈ ಒಡಿ. ಅಣ್ಣ ಒಂದ್ 10 ರೂಪಾಯಿ ಕೊಡ್ತೀನಿ, ಕೊಡೋಣ. ಮೊಬೈಲ್ ಬ್ಯಾಲೆನ್ಸ್ ಮಾಡಿ ಹಂಗಿಟ್ಕೊಂಡ್ಬಿಡ್ತೀರಿ. ಹಾಕೋತೀನಿ, ಇದಾಕೋತೀನಿ ಬಿಡಿ. ಬೇಡ ಹಾಕೊಳ್ಳಿ. ನೀವು ಟೋಪಿ ಹಾಕೊಂಡ್ರ? ನಾವು ಕ್ರಿಯೇಟ್ ಮಾಡೋದೇ ಈ ತರ ಇರ್ತಾರೆ ನೋಡಿ ಅಂಗಳು ಈ ತರ. ನೀನ ಏನ್ ಶರ್ಟ್ ಹಾಕೊಂಡ್ಬಿಟ್ಟೆ ಇವ್ರದ್ದು? ಹೆಲ್ಮೆಟ್ ಹಾಕೋತೀರಾ? ಕೂತ್ಕೊಬ, ಅಲ್ಲಿ ಕೂತ್ಕೊಂಡ್ರೆ. ಇವ್ರು ಯಾರು ನಿಮ್ಮ ಮಗನ? ಅಣ್ಣ ಹೆಲ್ಮೆಟ್ ಬೇಡ, ನಮ್ಮ ಮಗ ಕಾಣಿಸ್ತಾರ. ಹೆಲ್ಮೆಟ್ ಆಗಿರಲಿಲ್ಲ, ಹಾಕೊಳ್ಳಿ. ಚೆನ್ನಾಗಿ ಮಜಾ ಇದೆ ಅದು, ಸಖತ್ ಇದು ಕಾನ್ಸೆಪ್ಟ್ ಅದು. ನೋಡಿ ತಲೆ ಬೇಕು ಎಲ್ಲರಿಗೂ, ಅದಕ್ಕೆ ಹೇಳೋದು. ನೋಡಿದ್ರ ನೋಡಿ ಸರ್, ಯಾವ ಚಾನಲ್ ತೋರಿಸ್ತಾರ ಸರ್? ಸಿರಿಗನ್ನಡ. ಸಿರಿಕನ್ನಡ ನೋಡ್ತೀರಾ ನೀವು? ಸಿರಿಕನ್ನಡ ಎಕ್ಸ್ಪ್ರೆಷನ್ ಕೊಡ್ಬೇಕಾರೆ ಇವ್ರು ಮನೆ ಫೋನ್ ಮಾಡ್ತಾವ್ರಿ. ಮಾಡ್ಲಿ ಎಲ್ಲ ನೀನು ಡ್ಯೂರೇಷನ್ ಬೇಕು. ನಾವು ಮಾತಾಡೋದು ಬೇಡ, ಸಾಕು ಸ್ಟಾಪು. ತಲೆ ಮೇಲೆ ಹಾಕೋಣ ಬಟ್ಟೆ. ಅಣ್ಣ ನೀವ್ ಹೇಳಿದ್ರ ಮನೆ ಒಳಗಡೆ ಮನೆಗೆ ಮಾಡಕೋರಿ ಬಿಡಿ. ಬೇಡ ಅಣ್ಣ ಇದು ಯೋಗ ಕೂತ್ಕೊಡಿ 10 ನಿಮಿಷ ಎಲ್ಲರೂ. ಹೌದು, ಧ್ಯಾನ 10 ನಿಮಿಷ ಮೌನ. ಮಣ್ಣು ಹಾಕ್ಬೇಕು ಬಾಯಿ ಒಳಗಡೆ. ಹೀಟ್ ಕಡಿಮೆ ಆಗುತ್ತೆ, ಬನ್ನಿ ಇಲ್ಲಿ. ಅಣ್ಣ ಮನೆಗೆ ಹೋಗ್ಬಿಡ್ತೀಯಾ? ಅಲ್ಲ ಏನೋ ಹೇಳ್ಬಿಟ್ಟು ಹೋಗ್ಬಿಡ್ತೀವ್ರಿ. ಬಾಣ ಇಲ್ಲಿ. ಅಣ್ಣ ಒಂದೇ ನಿಮಿಷ ಬಿಡಿ, ಅವ್ರು ಹೋದ್ರು ಬಿಡು ಅಷ್ಟೇ. ಅವ್ರ ಹಣೆ ಬರ ಇಲ್ಲ ಅಣ್ಣ. ಈಗ ಏನ್ ಗೊತ್ತಾ, ನಿಮ್ಮ ಹಣೆ ಬರದಲ್ಲಿ ಬರ್ದಿದೆ ಅದು. ಏನ್ ಗೊತ್ತಾ, ತೆಗೀರಿ ಹೆಲ್ಮೆಟ್ ತೆಗೀರಿ, ಹೇಳ್ತೀನಿ. ತೆಗೀರ ನೋಡಿ ಯಾವ ತರ ಮಾಡ್ಬೇಕು ನಾವು, ಕಷ್ಟ ಬೀಳ್ಬೇಕು. ಕಾಮಿಡಿ ಪ್ರೋಗ್ರಾಮ್ ಮಾಡೋರು ಸರ್. ತೆಗೀರ ಹೆಲ್ಮೆಟ್ ಅಣ್ಣ. Screw your mind, take the baby, come on, Bakra. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ, ನಿಮ್ಮನ್ನ ನಗಿಸೋ ಉದ್ದೇಶಕ್ಕಾಗಿ ವಿಭಿನ್ನವಾದ ಕತೆ ಹೊಂದಿರುವ ರೂಬೇ ಸಿನಿಮಾ ಚಿತ್ರತಂಡದಿಂದ ಒಂದು ಅದ್ಭುತವಾದ ಕಾಣಿಕೆ. ಅಣ್ಣ ಇದು ನಿಮ್ಗೆ ತಗೊಳ್ಳಿ. ಸುಮ್ಮನೆ ತಮಾಷೆಗೆ ಮಾಡಿದ್ದು. ಏನಂದ್ರೆ ಅಣ್ಣ, ಈ ಕರೋನಾ ಅನ್ನೋದು ಯಾವಾಗ ಬಂದು ಹೋಯ್ತಲ್ವಾ, ನಮ್ಮ ಇಂಡಿಯಾದೊಳಗಡೆ ಒಳ್ಳೊಳ್ಳೆ ಸೈಂಟಿಸ್ಟ್ಗಳಿದ್ದಾರೆ, ಕರೆಕ್ಟ್ ಅಲ್ವಾ? ತುಂಬಾ ವಿಜ್ಞಾನಿಗಳು ಜಾಸ್ತಿ ಇದ್ದಾರೆ ನಮ್ಮ ಭಾರತದಲ್ಲಿ. ಆಮೇಲೆ ಇಲ್ಲಿ ಇರೋ ವಿಜ್ಞಾನಿಗಳು ಅಮೆರಿಕದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ನಮ್ಮ ಭಾರತದವ್ರನ್ನ ಕರ್ಸ್ಕೊಂಡಿದ್ದಾರೆ. ಯಾಕಂದ್ರೆ ನಮ್ಮ ಸೈಂಟಿಸ್ಟ್ಗಳು ಅಷ್ಟು ಟ್ಯಾಲೆಂಟು, ಬುದ್ಧಿವಂತರು ನಮ್ಮ ಭಾರತದವ್ರು, ಕರೆಕ್ಟ್ ಅಲ್ವಾ? ಹಿಂಗಾಗಿ ಏನೇ ಇದ್ರು ಇಲ್ಲೇ ಸಾಲ್ವ್ ಆಗ್ಬಿಡುತ್ತೆ. ನಾವೇನು ಬೇರೆ ದೇಶದಿಂದ ಕಾಯ್ಬೇಕಿಲ್ಲ, ಕರೆಕ್ಟ್ ಅಲ್ವಾ? ಯಾಕಂದ್ರೆ ನಮ್ದು ಇಂಡಿಯಾಗ ಮೊದ್ಲಿಂದಲ್ಲ ಈಗ ಹೊಸ ಭಾರತ ಇದು ಅಲ್ವಾ? ಓಕೆ, ಧನ್ಯವಾದ. ಕೆಂಗೇರಿಗೆ ಹೋಗ್ಬೇಕಂದ್ರೆ ಅಲ್ಲಿ ಇದೆ ಬಸ್ ಸ್ಟಾಪ್, ಅಲ್ಲಿಗೆ ಹೋಗ್ಬೇಕು. ಒಂದು 5 ನಿಮಿಷ ಅಕ್ಕ, ನಾನು ಆ ಕಡೆ ಹೋಗ್ತೀನಿ, ಮಗು ನೋಡ್ಕೊತಾ ಇರ್ತೀರಾ? ಟೈಮ್ ಆಯ್ತು. ಅಲ್ಲ, ವಾಶ್ರೂಮ್ ಹೋಗಿ ಬರ್ತೀನಿ, ಮಗುನ ಇಟ್ಕೋತೀರಾ? ಯಾರ ಜೊತೆ ಬಂದೆ ನೀನು? ಯಾರು ಕರ್ಕೊಂಡ್ ಬಂದಿದ್ ನಿನ್ನ? ಅವರು ಅಯ್ಯೋ, ನನ್ನ ಮಗು ಇದು.
ಎಲ್ಲಿ ಅಂತ ಅಲ್ಲೆಲ್ಲ ಹುಡ್ಕಾಡ್ತಾ ಇದ್ದೀನಿ ನಾನು. ಅಜ್ಜಿ ನೀವು ಅಜ್ಜಿ ಅಂದ್ರು ಇವ್ರು ತಗೊಂಡ್ ಬಂದಿದ್ದು ಹುಡ್ಗ ಕೇಳಿ ನಾನು ಕಡಬಂಸಲ್ಲಿ ಕೆಲಸ ಮಾಡೋದು. ದಿಯಾ ಯಾರಮ್ಮ ಕರ್ಕೊಂಡ್ ಬಂದಿದ್ ನಿನ್ನ? ಅವರು ನೋಡು ಅವರು ಕೇಳು ಇವರೇ ದಿಯಾ ಅಂತ ಹೆಸರು. ಯಾರು ಇವ್ರ ಕರ್ಕೊಂಡ್ ಬಂದಿದ್ದು? ಒಂದ್ ನಿಮಿಷ ಇರಿ ಆಂಟಿ, ನಾನು ಇವಾಗ ಪೊಲೀಸಿಗೆ ಫೋನ್ ಮಾಡ್ಬಿಡ್ತೀನಿ. ಆಟ ಆಡ್ತಾ ಇದ್ದೀರಾ ನೀವಿಬ್ರು ಸೇರ್ಕೊಂಡು? ಇವ್ರು ಕರ್ಕೊಂಡು ಒಂದ್ ನಿಮಿಷ ಮೇಡಮ್, ಬನ್ನಿ ಇಲ್ಲಿ. ಮೇಡಮ್ ಒಂದ್ ನಿಮಿಷ ಬನ್ರಿ ಇಲ್ಲಿ. ಒಂದ್ ನಿಮಿಷ ನೀವು ಒಂದ್ ನಿಮಿಷ ಕೇಳಿ ಇಲ್ಲಿ. ಅವ್ರದ ಮಗು ನಂದಲ್ವಾ? ನನ್ನ ಹತ್ರ ಮಾತಾಡ್ಬೇಕಲ್ವಾ ನೀವು? ನಾನು ಇಲ್ಲಿ ಕುತ್ಕೊಂಡಿದ್ದೆ, ಇವರೇ ತಗೊಂಡ್ ಬಂದಿದ್ದು. ನನ್ಗ ಅಲ್ಲಿ ಮಗು ಆಟ ಆಡ್ತಾ ಇತ್ತು, ಎಲ್ಲಿ ಕಾಣ್ತಾ ಇಲ್ಲ ಅಂತ. ಇಲ್ಲ ಅವರು ಇಲ್ಲೇ ಲೋಕಲ್ ಎಲ್ಲ ಗೊತ್ತಿರೋರೆ, ನೀವೇನು ಮಾಡಕ್ ಹೋಗ್ಬೇಡಿ, ಹೋಗಿ ನಿಮ್ಮ ಮಗ ತಗೊಂಡೋಗಿ ನೀವು. ಏನ್ ಸಲೀಸಾಗಿ ಹೇಳ್ತಾ ಇದೀರಾ ತಗೊಂಡೋಗಿ ಅಂತ? ಅಲ್ಲಿ ಆಟ ಆಡ್ತಿರೋ ಮಗುನ ಎತ್ಕೊಂಡ್ ಬಂದಿದ್ದಾರ್ರಿ ಅವ್ರು. ಇವ್ರು ಎತ್ಕೊಂಡವ್ರು, ನೀವು ನೋಡಿದ್ರ ನೀವು ಎತ್ಕೊಂಡಿರೋದು? ತಗೊಂಡ್ ಬಂದಿದ್ದು. ಇಲ್ಲ ನಾನು ಆಂಟಿ ಇವರು ಮೊಮ್ಮಗು ಅಂತ ಹೇಳಿದ್ರು. ಆಂಟಿ ಮೊಮ್ಮಗು ಅಂತ ಹೇಳಿದ್ರು ಆಯ್ತಾ. ಹೌದಾ ಕ್ಯೂಟ್ ಆಗಿದೆ ಅಂತ ಮಾತಾಡಿಸ್ತಾ ನಿಂತಿದ್ದೆ ಅಷ್ಟೇ. ಏನ್ ಆಂಟಿ ಇದು? ನನಗೆ ಸತ್ವಾಗೂ ಗೊತ್ತಿಲ್ಲ. ಮತ್ ಅವ್ಳು ನೋಡ್ರೆ ನಿಮ್ಮೇಲೆ ಹೇಳ್ತಾ ಇದ್ದಾಳಲ್ಲ. ನಂಗೆ ಗೊತ್ತೇ ಇಲ್ಲ, ಕ್ಯೂಟ್ ಆಗಿದೆ ಅಂತ ಮಾತಾಡಿಸ್ತಾ ಇದ್ದೆ. ಏನಾಗ್ಬೇಕು ಅಂದ್ರೆ ನಾನು ಇಬ್ರು ಅದೇ ಗ್ಯಾಂಗ್ ಅವ್ರೆ. ನಮ್ಮ ಮಕ್ಳು ಕಳ್ಳಿರ ನೀವು? ಇಲ್ಲ 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 ಸತ್ವಾಗೂ ನನಗೂ ಇದಕ್ಕೆ ಸಂಬಂಧನೇ ಇಲ್ಲ. ಅಲ್ಲ ನೋಡ್ಬೇಕಾದ್ರೆ ಇಬ್ರು ಮಾತಾಡ್ಸ್ಕೊಂಡ್ ಕೂತಿರಿ ತಾನೆ? ನೀವ್ ಇದನ್ನ ಮುದ್ದಾಡ್ತಿದ್ರಿ ತಾನೆ? ಇಲ್ಲ, ನಾನು ಆಫೀಸ್ ಟೈಮ್ ಆಯ್ತು ಅಮ್ಮ, ನನ್ಗೆ ಗೊತ್ತಿಲ್ಲ. ಇವ್ರು ಹೇಳಿದ್ರು ನಾನು ವಾಶ್ರೂಮ್ಗೆ ಹೋಗ್ಬೇಕು ಅಂತ. ಆಗೋದಿಲ್ಲ, ಅಲ್ಲಿ ಆ ಹುಡುಗ ಇದ್ದಾರೆ, ಅವ್ರ ಹತ್ರ ಕೊಂಡೋಗ್ಬಿಟ್ಟು ಹೋಗಿ. ಮೇಡಮ್ ಅಜ್ಜಿ ಅಂದ್ರು, ಅದಕ್ಕೆ ಮಾತಾಡ್ಸ್ತಾ ನಿಂತಿದ್ದೆ. ಆಯ್ತಾ? ನಾನು ಇವಾಗ ಪೊಲೀಸ್ ಫೋನ್ ಮಾಡ್ತೀನಿ. ಯಾರು ನೀನು? ನಡಿಯ ಅವ್ರನ್ನ ನೀನ್ ಹಿಡ್ಕೊ. ಒಂದ್ ನಿಮಿಷ ಬನ್ನಿ. ಈ ಕಡೆ ಬನ್ನಿ. ನಾನಲ್ಲ ಅವ್ರದ್ದು. ಅವ್ರನ್ನ ಕಂಪ್ಲೇಂಟ್ ಕೊಡಿ, ನನಗೇನು ಗೊತ್ತು, ನಾನು ಹೋಗ್ತೀನಿ. ನಾನಲ್ಲ ಅವರು. ಮತ್ತೆ ನೀನೇ ಕೊಡೋಗ್ತಾ ಇದ್ಯಾ? ಅವ್ರೇನೆ ಕಣ್ಣಿ ಹತ್ರ, ನಾನಲ್ಲ ಸತ್ವ. ಮತ್ತೆ ಮಗುನ ಹಿಡ್ಕೊಂಡು ಏನಕ್ಕೆ ಮಾತಾಡ್ತಾ ಇದ್ದೀರಿ ನೀವು? ನನಗೆ ಗೊತ್ತಿಲ್ಲ. ಅಜ್ಜಿ ಅಂದ್ರು ಅದಕ್ಕೆ ಮುದ್ದಾಗಿದೆ ಅಂತ ಮಾತಾಡಿಸ್ತಾ ಇದ್ದೆ. ಇವ್ರ ಅಜ್ಜಿನಾ? ಅಜ್ಜಿ ಮಗು ಅಜ್ಜಿ ಅಂದ್ರು. ಮಗುನ್ ಕರೆಕ್ಟ್ ಆಗಿ ನೋಡು, ನಂದು ಇವ್ರದ್ದು ಮುಖ ಹೋಲಿಕೆ ಇದೆ ಅಲ್ವಾ? ಇವ್ರ ಅಜ್ಜಿನ ಇವರು? ನೋಡಿ ಹೇಳಿ ಅವ್ರಿಗೆ, ನಾನು ಅಜ್ಜಿ ಆತರ. ಮತ್ತೆ ಮಗಳು ಇರ್ಬೋದಲ್ವಾ? ಅಯ್ಯೋ ನನಗೆ ಗೊತ್ತಿಲ್ಲಮ್ಮ. ಈ ಹುಡುಗಿನೇ ತಂದಿದ್ದು, ಈ ಹುಡುಗಿನೇ ಹಲೋ, ಏನ್ ತಲೆ ಕೆಟ್ಟಿದ್ಯಾ? ನನ್ ಗಂಡ ಬೇರೆ ಕಡೆ ಇದ್ದಾರೆ. ಸಮಸ್ಯೆ ಏನು ಹೇಳಿ? ಹೇಳಿ ಆರಾಮಾಗಿ ಹೇಳಿ. ಟೆನ್ಷನ್ ಆಗಬೇಡ, ಆರಾಮಾಗಿ. ಆಫೀಸ್ಗೆ ಹೋಗಿ ಕೂತಿರಿ ನೀವು, ನಾವು ನೋಡಿದೆ ನಾನು. ಡೈಲಿ ಇಲ್ಲ. ಹೌದು ಗೊತ್ತು, ಅವರು ಗೊತ್ತು ನಮ್ಗೆ. ಹೇಳಿ. ಇವರು ಎತ್ಕೊಂಡ್ ಬಂದ್ಬಿಟ್ಟು ಪಕ್ಕದಲ್ಲಿ 5 ನಿಮಿಷ ನೋಡ್ಕೊಳ್ಳಿ, ವಾಶ್ರೂಮ್ಗೆ ಹೋಗ್ತೀನಿ. ಮಗುನ ಎತ್ಕೊಂಡ್ಬಂದು ಪಕ್ಕದಲ್ಲಿ ಕೂಡ್ಸ್ಬಿಟ್ಟೇನಂದ್ರು. ಆಮೇಲೆ ವಾಶ್ರೂಮ್ಗೆ ಹೋಗ್ಬೇಕು ಅಂದ್ರು. ನಾನು ಟೈಮ್ ಆಯ್ತಮ್ಮ, ಕೆಲ್ಸಕ್ಕೆ ಹೋಗ್ಬೇಕು, ನಾನು ಕೋಚಿಂಗ್ ಟೈಮ್ ಆಯ್ತಾ ಇದೆ, ನನ್ಗೆ ಗೊತ್ತಿಲ್ಲ. ಅವ್ರಿಗೆ ಕೂತಿದಾರ, ಅವ್ರಿಗೆ ಹೇಳ್ಬಿಟ್ಟು ಹೋಗಿ ಅಂತ ನಾನು ಎದ್ದು ಬರ್ತಾ ಇದ್ದೆ. ಅಷ್ಟೊತ್ತಿಗೆ ಇವರು ಬಂದ್ರು, ಮಗು ಎತ್ಕೊಂಡು. ಇಲ್ಲಿ ತಪ್ಪಾಗಿದೆ ಗೊತ್ತಾ? ನೀವು ಎದ್ದು ಬಂದ್ರಲ್ಲ, ಅಲ್ಲಿ ತಪ್ಪು. ಅದೇ ಸಮಸ್ಯೆ ಗೊತ್ತಾ? ನಿಮ್ ಮೇಲೆ ಅಪವಾದ ಬಂದ್ಬಿಡ್ತು, ಎದ್ದೋಗ್ತಾರೆ ಅಂತ. ನೀವು ಕರೆಕ್ಟ್ ಆಗಿ ಅವಳು ಹಿಡ್ಕೊಂಡು ಮಾತಾಡಿದ್ರೆ ಅವಾಗ ಕರೆಕ್ಟ್ ಆಗಿ ಗೊತ್ತಾಗೋದು. ಕರೆಕ್ಟ್ ಆಗಿ ಹೇಳಿ. ಎತ್ಕೊಂಡ್ಬಂದು ನೋಡಿ, ನಾನು ನೋಡಿದ್ದೀನಿ, ಮಾರ್ಸ್ಬಿಡ್ತೀನಿ. ನನ್ಗೆ ಗೊತ್ತು ಮೇಡಮ್. ನಿಜ ಹೇಳ, ಎತ್ಕೊಂಡ್ ಬಾ, ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಳ್ಳೋಣ. ಈ ಕೆಲಸ ನೀವು ಮಾಡ್ಬೇಕಾಗಿತ್ತು. ನೀವ್ ಎದುರು ಬಿಡ್ರು. ಈ ಕೆಲಸ ಮಾಡ್ಬೇಕು ನೀವು. ಅವಾಗ ಇಲ್ಲ ಮೇಡಮ್, ನಿಜವಾಗ್ಲೂ ಇವರಲ್ಲ ಮೇಡಮ್. ನೋಡಿ ಹೇಳಿ, ನಿಮ್ಮ ಮೇಲೆ ನಾನೇ ಹೇಳ್ತೀನಿ. ಇವ್ರು ಪಾಪ ಇವ್ರು ಸುಮ್ಮನೆ ಕೂತಿರೋ ಮೇಡಮ್ ಇಲ್ಲಿ. ಹಾಕ್ಬೇಕು ನೀವು. ಹಿಡ್ಕೋತೀನಿ ಬಿಚ್ಚೋಕೊಂಡ್ರೆ. ಮೋಸ ಮಾಡ್ತಿದ್ದೀರಾ ನೋಡಿ ನೀವು. ಹೊಡಿಬೇಕು ಅವ್ನ. ಒಂದ್ ಬಾರ್ಸಿ ಹೇಳ್ತೀನಿ, ಆಗಿದಲ್ಲ ಇದ್ದೀನಿ. ಛತ್ರಿ ಹೇಳಿರೋದು ಲಾಂಗು. ಇದು ಹೇಳಿರಿ ಮೇಡಮ್, ಇದು ಹೇಳಿ ಬಾರ್ಸಿ ಹೇಳ್ತೀನಿ. ಇದು ಹೇಳಿದೆ ಒಂದು ನೋಡಕ್ ಚೆನ್ನಾಗಿದ್ದೀರಿ. ನಾನು ಹೇಳ್ಕೊಡ್ತೀನಿ ಸ್ಟೇಷನ್ಗೆ. ಮೋಸ ಮಾಡಬಾರ್ದು ನೀವು. ನಾನು ಒಬ್ಬಳೆ ಜೈಲಿಗೆ ಹೋಗ್ತೀನಿ ಅಂತ ನೀವು ಬರ್ಬೇಕು ತಾನೆ ನನ್ನ ಜೊತೆ. ನೀವು ಆ ಕಡೆ ಹೋಗ್ಬಾರ್ದು. ಅಕ್ಕ ನೀವು ಅಲ್ಲ, ಈ ಕಡೆ ಬನ್ನಿ. ಒಂದ್ ನಿಮಿಷ ಬನ್ನಿ ಇಲ್ಲಿ. ನಾವಿದೀವಿ ಲೋಕಲ್ ಆಗಿ. ಒಂದ್ ನಿಮಿಷ ಬನ್ನಿ, ಮುಂದೆ ಬನ್ನಿ ಹೇಳ್ತೀನಿ. ಮುಂದೆ ಬನ್ನಿ ಮೇಡಮ್. ಇಲ್ಲಿ ನಾವು ಪೊಲೀಸವರೇ ಬನ್ನಿ, ಬೇರೆಯವರೆಲ್ಲ ಈ ತರ ನಾಟಕ ನಡೀತಾ ಇರುತ್ತೆ. ಅದಕ್ಕೆ ನಾನು ಮಫ್ತಿಲ್ ಸುಮ್ಮನೆ ಕೇಳ್ತಾ ಇರೋದು. ನಾನು ನೋಡಿದೆ ತುಂಬಾ ಒಳ್ಳೆಯವರು. ಎಲ್ಲಿ ಕೆಲಸ ಮಾಡೋದು ನೀವು? ಕಡಬಂಸ ಕೆಲಸ ಮಾಡೋದು. ಎಷ್ಟು ಗಂಟೆ ಪಂಚಿಂಗ್ ಟೈಮು? 1 ಗಂಟೆಗೆ. ನಮ್ದು ಇವಾಗ ಕರೆಕ್ಟಾಗಿ 12:50 ಪಂಚಿಂಗು. ಅಲ್ಲಿ ಸಿರಿ ಕನ್ನಡ ಕ್ಯಾಮ್ರಾ ಇದೆ. ಇದು ಕುರಿಗಳು ಸ್ವಾಮಿ ಕುರಿಗಳು ಅಂತ ಕಾಮಿಡಿ ಪ್ರೋಗ್ರಾಮ್. ದಯವಿಟ್ಟು ಕ್ಷಮಿಸಿ, ನಾವು ಮಾಡಿದ್ದು ತಮಾಷೆಗಾಗಿ, ನಿಮ್ಮನ್ನು ನಗಿಸುವ ಉದ್ದೇಶಕ್ಕಾಗಿ. ಅದ್ಭುತವಾದ ಚಿತ್ರಕಥೆ ಹೊಂದಿರುವ ರೂಬಿ ಚಲನಚಿತ್ರ ತಂಡದಿಂದ ಈ ಕಾಣಿಕೆ ಮೇಡಮ್ ನಿಮಗೆ. ಮಹಾರಾಜ ಟೆಲಿಕಾಂ ಬ್ಯಾಂಕ್ ಕಾಲೋನಿ ಅವರಿಂದ ಈ ಕಾಣಿಕೆ ಮೇಡಮ್. ಇದು 5 ನಿಮಿಷ ಕೂತ್ಕೋಬೋದಾ? ಕೂತ್ಕೊಳ್ಬೋದು ಅಕ್ಕ. ಮಗುನ ಇಟ್ಕೊತೀವಿ, ಸ್ವಲ್ಪ ವಾಶ್ರೂಮ್ಗೆ ಹೋಗಿ ಬರ್ತೀನಿ. ದಿಯಾ ದಿಯಾ ಅರಮ್ಮ, ಓ ಅಮ್ಮ ದೇವ್ರೆ.
ಕನ್ನಡ ಬರುತ್ತಾ? ಬರ್ತದೆ ಆ ಅಮ್ಮ ಕೊಟ್ಟಿ ಹೋದ್ಲು ರಿಸರ್ಚ್ಗೆ ಅಂತ. ಇದು ಯಾರ ಮಗು ಗೊತ್ತಾ? ಯಾರ್ದು? ನಂದು ಮಗು. ಆ ಅಮ್ಮ ಕೊಟ್ಬಿಟ್ಟು ಹೋಗವಳೆಲ್ಲ ರಿಸರ್ಚ್ಗೆ. ಯಾಯಮ್ಮ ಇಲ್ಲಿ ಯಾಯಮ್ಮ ಕಾಣ್ತಿದ್ದಾಳೆ ಅಲ್ಲಿ? ಅಂಕಲ್ ನನ್ನ ಮಗು ಅಣ್ಣ ಬಾದಿಯಮ್ಮ ಅಲ್ಲಿ ಆಟ ಆಡ್ತಿದ್ದ. ಪಾರ್ಕ್ ಬಂದಿರಾ? ಬನಘಟ್ಟ ಬಂದಿರಾ? ಬಂದಿದ್ದೆ ಎತ್ಕೊಂಡ್ ಬಂದ್ಬಿಟ್ಟವಳೆ. ಅಯ್ಯಯ್ಯೋ ಪಾಪ, ಇವ್ರದೇನ್ ತಪ್ಪಿಲ್ಲ ಬಿಡಿ. ಅಯ್ಯೋ ಏಯ್ ಬನ್ರಿ ಇಲ್ಲಿ. ಅವ್ರು ಹುಡುಕ್ತೀರಿ ಅಕ್ಕ ಬನ್ನಿ ಇಲ್ಲಿ. ಹುಡುಕ್ತೀವ್ರಿ, ಎಳ್ಕೊಂಬತ್ತೀನಿ ನಾನು. ಹೋಗವಳೆ ಅಮ್ಮ ನನ್ನ ಕೈಯಲ್ಲಿ ಕೊಟ್ಟು. ಇರ್ಲಿ ಇಲ್ಲಿ ಅಕ್ಕ, ಸಮಾಧಾನವಾಗಿ ನಾನು ಇದೀನಿ. ನನಗೆ ಭಯ ಎಷ್ಟು. ನಾನಿಲ್ವಾ ಈಗ? ಎಷ್ಟು ಭಯ ಆಯ್ತು ಸಾಕ್ಷಿ ಈ ಕಡೆ ಬನ್ನಿ, ರೋಡ್ ಕಡೆ ಬನ್ನಿ, ಈ ಕಡೆ ಬಮ್ಮ ಇಲ್ಲಿ. ಇವಾಗ ನೀವು ಇರ್ಲಿಲ್ಲ ಅಂದ್ರೆ ನನಗೆ ಸಾಕ್ಷಿ ನಾನು ಇದೀನಿ. ನಾನು ಯಾರು ಗೊತ್ತಾ? ನಾನು ಯಾರು ಗೊತ್ತಾ? ಬಾ ಇಲ್ಲಿ. ಎಳ್ಕೊ ಪರ್ಕೆ ಒಳಗೆ ಹೇಳ್ತೀನಿ, ಎಳ್ಕೊಂಬಂದೆ ಬಿತ್ತೊಳಗೆ. ಏನ್ ಹೇಳಿ? ಮಗು ಯಾಕೆ ಕೊಟ್ಟೆ ಹೋದೆ ನನಗೆ? ನಾನು ಯಾವಾಗ ಕೊಟ್ಟೆ? ಅಕ್ಕ ನನ್ಗೆ ಗೊತ್ತಿಲ್ಲ, ನಾನು ಇವಾಗ ತಾನೇ ಅದೇ ಬಂದಿದ್ದೀನಿ. ಯಾಕೆ ಬರ್ತೀನಿ ನೀನು? ನೀವು ಇಲ್ಲೇ 3 ಸಲ ಇದ್ದೀವಲ್ಲ. ನನ್ನ ಮಗು ಭಯ ಆಗೋಯ್ತು ನನಗೆ. ಅಲ್ಲ ಅಂಕಲ್ ಎಷ್ಟು ಆಂಟಿ ನಾನು ಇಲ್ಲೇ ಇದ್ದೆ ಆಂಟಿ, ನಂಗೆ ಗೊತ್ತು. ಪಾಪ ಈ ಆಂಟಿ ತಗೊಂಬಂದು ಇವ್ರ ಕೈ ಕೊಟ್ರು. ಇಲ್ಲ ಮೇಡಮ್. ನಾನು ನೋಡಿದೀನಿ. ಹೇಳ್ಬೇಡ ನೀನು. ನಾನು ನೋಡ್ಬಿಡ್ತೀನಿ ಈಗ. ಅಂಕಲ್ ಕರೆಕ್ಟ್ ಆಗಿ ಹೇಳಿ. ಇವರ ಎತ್ಕೊಂಡ್ ಆಂಟಿ ಬಂದಿದ್ದು. ಇವ್ರು ಯಾರ ಕೈ ಎತ್ಕೊಂಡ್ ಬಂದಿದ್ದು? ಆ ಅಕ್ಕನೇ ತಿರ್ಗಾ ಎಕ್ಕ ಅಂತ ಕಳ್ಳಿ ಅಂತ ಹೇಳಿ. ಬರೋ ಇಲ್ಲಿ. ಕಳ್ಕೊಂಡು ನಾನು ಬಂದಿದ್ದೀನಿ. ಹಿಂಗೆ ಹೋಗ್ತಾ ಇದೆಯಾ? ಹೊಡಿಲ್ಲ ನೀನೇ ಮತ್ತೆ ಯಾರು? ಅಲ್ಲ, ನಾನು ಹೊಡಿಲ್ಲ. ಹೊಡಿ, ಕೊಡ್ತೀನಿ ಸುಮ್ಮನೆ ನಾಟಕ ಆಡ್ತಾವಳ. 10,000 ಕೊಡ್ತೀಯ ನೀನು ನನ್ನ ಮಗುಗೆ? ಅಣ್ಣ ಏನ್ ಈಸಿಯಾಗಿ ತಗೊಂತ ಇದ್ದೀರಾ ಇಲ್ಲಿ? ನನ್ನ ಮಗುನ ಎತ್ಕೊಂಡ್ ಬಂದವ್ರು ಇಲ್ಲಿ. ನಿನ್ ಮಗು ಎತ್ಕೊ. ಅಕ್ಕ ಅಮ್ಮನಿಗೆ ಹೇಳು. ಇವಾಗ ಅಮ್ಮನಿಗೆ ಒಂದ್ ನಿಮಿಷ. ಹಾಕಿದ್ದೀನಿ. ನನ್ನ ಪಾಪ ನಮ್ಮ ಹತ್ರ ಇತ್ತಾ? ಆ ಅಮ್ಮ ಕೊಟ್ಟು ಹೋದ್ಲಾ? ಅಂಕಲ್ ಬಂದಾಗ ಮಗು ಯಾರ ಕೈಲಿತ್ತು? ಇವಾಗ ನಿನ್ ಮಗು ಸೇಫ್ ಆಯ್ತಲ್ವಮ್ಮ? ಸೇಫ್ ಮಾಡಿದ್ ಇವ್ರು. ಕಳ್ಳಿ ಇವ್ರು, ಅವಳಿಗೆ ಇಟ್ಕೊಳ್ಳಿ. ಒಂದ್ ನಿಮಿಷ ಆ ಅಮ್ಮ ಬಂದು ನನಗೆ ಕೊಟ್ಟಿರೋದು. ಪೊಲೀಸ್ ಸ್ಟೇಷನ್ಗೆ ಎತ್ಕೊಂಡ್ ಬಂದಿದ್ದು ಇವ್ರೇನೆ. ಬಾಕ ಒಂದು ಕೊಡು ಹೇಳ್ತೀನಿ. ಇಟ್ಕೊಳ್ಳಿ ಹೇಳ್ತೀನಿ. ಬಾಯಿಲಿ ಬೈಲಿ. ಅಲ್ಲ ಪಾಪು ಕೊಟ್ಬಿಟ್ಟು ಇವಾಗ ಇಲ್ಲ ಅಂದ್ರೆ ಯಾರು ನಂಬಿಡ್ತಾರೆ? ಅದೇನೆ ನಾನು ಹೇಳಿದಾ? ನಾನು ಬಂದಿದ್ದಾ? ನಮ್ ನೋಡಿದ್ಯಾ? ಬಂದಿದೆ ಅಂತ ಕೇಳು ನೀನ್ ಫಸ್ಟ್. ಅಕ್ಕ ಬೆಳಿಗ್ಗೆ ಅದು ಎಲ್ಲ ಸುಳ್ಳು ಮಾತಾಡ್ಬಾರ್ದು. ನೀನು ಇಲ್ಲ ಸುಳ್ಳು. ಪೊಲೀಸ್ ಸ್ಟೇಷನ್ಗೆ ನನಗೆ ನೋಡು. ನಾವು ವ್ಯಾಪಾರ ಓನರ್ ಕರ್ದ್ಬಿಡ್ತೀನಿ ಆಮೇಲೆ. ಇಬ್ರು ಪೊಲೀಸ್ ಸ್ಟೇಷನ್ಗೆ ನಡೀರಿ. ನೀವಲ್ವಾ? ನೋಡಿ ನಡಿ ಪೊಲೀಸ್ ಸ್ಟೇಷನ್ಗೆ ನಡಿ. ನೋಡಿ ಬಾ. ಬಾ ಸರಿ ಇರಲ್ಲ, ಬನ್ನಿ ಅಕ್ಕ ಇಲ್ಲಿ. ಬಾ ಹೋಗೋಣ. ಒಂದ್ ನಿಮಿಷ ಬಾ ಕೈಲಿ. ಅಲ್ಲ ಬಾ ಬೇಡ ಬಾ ಬಾ. ನನಗೆ ಬಾ ಅಕ್ಕ ನೀನು. ಸ್ಕ್ಯಾನರ್ ಇದಾ? ಇವ್ರೆ ಏಮ ಚೋರ್ 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 ಚೋರಿ ಹೇ ಕ್ಯಾ? ಚೋರಿ ಹಾಕಿ ಕ್ಯಾ ಹಾಕಿ ಮಾಲೂಮ್. ಚೋರಿ. ಬಚ್ಚಾ ಕಾ ಚೋರಿ ಹೇ. ಇವ್ರೇ ನನ್ನ ಪಾರ್ಟ್ನರು. ನನ್ನ ಜೊತೆ ಚೈಲ್ಡ್ ಕಳ್ಸಿದ್ರೆ ಇವ್ರ ಜೊತೆ ಕಳ್ಸಿ. ಕ್ಯಾಮ್ರಾ ಕಾಮಿಡಿ ಪ್ರೋಗ್ರಾಮ್. 1, 2, 3, 4. Bakara. Feel the rhythm, screw your mind, check the baby. Come on, Bakara. ದಯವಿಟ್ಟು ಕ್ಷಮಿಸಿ, ನಾವು ಮಾಡಿದ್ದು ತಮಾಷೆಗಾಗಿ, ನಿಮ್ಮನ್ನು ನಗಿಸುವ ಉದ್ದೇಶಕ್ಕಾಗಿ. ನೈಜ ಘಟನೆ ಹೊಂದಿರುವ ರೂಬಿ ಚಲನಚಿತ್ರ ತಂಡದಿಂದ ಈ ಕಾಣಿಕೆ. ಅಕ್ಕ ನಿಮಗೆ ಮಹಾರಾಜ ಟೆಲಿಕಾಂ ಬ್ಯಾಂಕ್ ಕಾಲೋನಿ ಅವರಿಂದ ಈ ಕಾಣಿಕೆ. ಅಕ್ಕ ಈಗ ರೈಲ್ವೆ ಸ್ಟೇಷನಲ್ಲಿ, ಈಗ ಬಸ್ ಸ್ಟಾಪ್ಗಳಲ್ಲಿ, ಮತ್ತು ರೋಡಲ್ಲಿ ಪಾಪ ಫುಟ್ಪಾತಲ್ಲಿ ಮಲಗಿರ್ತಾರೆ ಅಲ್ವಾ? ಅಂಥ ಮಕ್ಕಳನ್ನೆಲ್ಲ ಎತ್ಕೊಂಡು ಹೊರಟೋಗ್ತಾರಲ್ವಾ ಪಾಪ. ಅವ್ರ ಕಷ್ಟ ಕೇಳೋಕ್ಕಾಗಲ್ಲ ಅಲ್ವಾ? ಅದನ್ನು ಇದೊಂದು ಚಿಕ್ಕ ಮೆಸೇಜ್ ಅಕ್ಕ ನಮ್ಮ ಕಡೆಯಿಂದ. ಈ ಥರ ಎಲ್ಲ ಇರ್ತಾರೆ, ಹುಷಾರಾಗಿರಿ ಅಂತ ಹೇಳೋಕ್ಕೋಸ್ಕರ ಇದನ್ನು ಮಾಡಿದ್ವಿ.